ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತೇಳಿ ಮಧುಗಿರಿಯ ಶಾಸಕ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ, ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ಘೋಷಣೆ ಮಾಡಿದ್ದಾರೆ. ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡುವಂಥದ್ದು ಪಕ್ಕ. ಈ ಅವಧಿಯಲ್ಲಿ ಅಂದರೆ 2028ಕ್ಕೂ ಮೊದಲೇ ಮಧುಗಿರಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡ್ತೀವಿ. ಧಾರವಾಡ ಜಿಲ್ಲೆಯನ್ನು 3 ಜಿಲ್ಲೆ ಮಾಡಿದ ಹಾಗೆ ತುಮಕೂರು ಜಿಲ್ಲೆಯನ್ನು 3 ಜಿಲ್ಲೆಯನ್ನಾಗಿ ವಿಭಜಿಸಬಹುದು. ತಿಪಟೂರು ಒಂದು ಜಿಲ್ಲೆ, ಮಧುಗಿರಿ ಒಂದು ಜಿಲ್ಲೆ, ತುಮಕೂರು ಒಂದು ಜಿಲ್ಲೆ, ಹೊಸ ಜಿಲ್ಲೆ ರಚನೆ ಮಾಡಬಹುದು ಅಂತೇಳಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಅವಧಿಯಲ್ಲೇ ಹಾಗಾದರೆ ತುಮಕೂರು ಜಿಲ್ಲೆ ವಿಭಜನೆ ಆಗುತ್ತೆ ಅಂತ ಆಯ್ತು. ಅಲ್ಲಿಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಗೆ ಮರುನಾಮಕರಣ ಮಾಡಬೇಕು, ಬೆಂಗಳೂರು ಉತ್ತರ ಜಿಲ್ಲೆ ಅಂಥೇಳಿ ಹೇಳಿದರು. ಹೇಗೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ನಾಮಕರಣ ಮಾಡಲಾಗಿದೆಯೋ ಅದೇ ಥರ ಬೆಂಗಳೂರು ಉತ್ತರ ಜಿಲ್ಲೆ ಅಂಥೇಳಿ ಮಾಡಬೇಕು ಅಂಥೇಳಿ ಪರಮೇಶ್ವರ್ ಅವರು ಹೇಳಿದರು. ಈಗ ಸ್ವತಃ ಕೆ.ಎನ್. ರಾಜಣ್ಣ ಅವರು ಹೇಳ್ತಿದ್ದಾರೆ 3 ಜಿಲ್ಲೆ ಮಾಡಬೇಕು, ಮಧುಗಿರಿ ಅಂತೂ ಜಿಲ್ಲೆ ಆಗುತ್ತೆ ಅಂಥೇಳಿ. ಅಂದರೆ ತುಮಕೂರು ವಿಭಜನೆಯಾಗಿ ಮಧುಗಿರಿ ಪ್ರತ್ಯೇಕ ಜಿಲ್ಲೆ ಆಗುತ್ತೆ 2028ರ ಒಳಗೆ. ಅಂದರೆ ಇನ್ನೂ 2.5 ವರ್ಷದ ಒಳಗಡೆ ಮಧುಗಿರಿ ಜಿಲ್ಲೆ ಆಗುತ್ತೆ, ತಮ್ಮ ಅವಧಿಯಲ್ಲೇ ಆಗುತ್ತೆ ಅಂಥೇಳಿ ಕೆ.ಎನ್. ರಾಜಣ್ಣ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ದಾರೆ ಕೇಳೋಣ. ಅದು ಏನಾಯಿತು, ಕೆಲವು ಇಲ್ಲಿದ್ದು ಕಾರ್ಯಕ್ರಮದ್ದು ಒತ್ತಡನೂ ಕೂಡ ಇನ್ನೂ ರಿಲ್ಯಾಕ್ಸ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು 15 ದಿವಸ 20 ದಿವಸ ನೋಡಿ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಮಾಡ್ತೇವೆ ಕಾರ್ಯಕ್ರಮ, CMನೇ ಕರೆಸ್ತೇವೆ. ಈ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಒಂದು ಸ್ವಲ್ಪ ಅದು ನೋಡಿಕೊಂಡು ಮಾಡ್ತೇವೆ. ಸರಿ, ಇನ್ನೊಂದು ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು 2 ಪದಗಳನ್ನು ತೆಗಿಬೇಕು ಅಂತ ಒಂದು ಚರ್ಚೆ ನೋಡಿ. ಅದೊಂದೇ ಅಲ್ಲ ರೀ, ನೀವು ಅವರು ಸಮಗ್ರವಾಗಿ ಸಂವಿಧಾನನೇ ಬದಲಾಯಿಸ್ತೀವಿ ಅನ್ನೋದು ಥಿಂಕಿಂಗ್ ಇದೆಯಲ್ಲ ಅವ್ರದ್ದು. ಸಮಾಜವಾದ ಮತ್ತು ಬರೀ 2 ಪದ ತೆಗೆಯೋದ್ರ ಬಗ್ಗೆ ನೀವು ಹೇಳ್ತಿದ್ದೀರಿ. ಅಮೂಲಾಗ್ರವಾಗಿ ನಾವು ಸಂವಿಧಾನನೇ ಪರಿಷ್ಕರಣೆ ಮಾಡ್ತೀವಿ ಅನ್ನೋದು ಕೂಡ ಅವ್ರ ಚಿಂತನೆ ಇದೆ. ಅದರಿಂದ ನಾವೆಲ್ಲ ಸಂವಿಧಾನ ಏನು ಅಂಬೇಡ್ಕರ್ ಅವ್ರ ಸಂವಿಧಾನ ಇದೆಯಲ್ಲ, ಅದು ಒಂಥರ ಈಗ ಒಂದೊಂದು ಜಾತಿಗೆ ಒಂದೊಂದು ಗ್ರಂಥ ಇದ್ದಾವೆ. ಬೈಬಲ್ ಇದೆ, ಕುರಾನ್ ಇದೆ, ಭಗವದ್ಗೀತೆ ಇದೆ. ಆ ಸಂವಿಧಾನ ಇದೆಯಲ್ಲ, ಇದು ಎಲ್ಲ ಜಾತಿಗೂ ಕೂಡ ಇದೊಂದು ಗ್ರಂಥ ಇದು. ಆ ರೀತಿ ಎಲ್ಲ ಸಮುದಾಯನೂ ನಾವು ಭಾವಿಸಿರ್ತಕ್ಕಂಥದ್ದು. ಅದನ್ನು ಬದಲಾವಣೆ ಮಾಡ್ತೀವಿ ಅದು ಇದು ಅಂತ ಹೋದ್ರೆ ಅದು ಹಾಸ್ಯಾಸ್ಪದ ಅಲ್ಲ. ಈಗ ಎಮರ್ಜೆನ್ಸಿ 50ನೇ ವರ್ಷ ಏರಿಕೆ ಮಾಡಿ, ಸೊ ಆ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ಜಾತ್ಯತೀತತೆ ಮತ್ತು ಸಮಾಜವಾದ ಎನ್ನುವಂಥದ್ದು ಎಮರ್ಜೆನ್ಸಿ ಹೊತ್ತಲ್ಲಿ ಕಾಂಗ್ರೆಸ್ ತಮಗೆ ಬೇಕಾದ ಹಾಗೆ ಸೇರಿಸ್ಕೊಂಡಿರುವಂಥದ್ದು. ಚರ್ಚೆ ಆಗಿಲ್ಲ ಅನ್ನುವಂಥದ್ದು. ಮೂಲ ಸಂವಿಧಾನದಲ್ಲಿ ಇದ್ದಿಲ್ಲ. ಸಂವಿಧಾನ 120 ಸರಿ ಅಮೆಂಡ್ಮೆಂಟ್ ಆಗಿದೆ. ಮತ್ತೆ ಯಾಕಾಯ್ತು ಮೂಲ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಯಾಕೆ ಮಾಡಿದ್ರು ಇವರು? ಜನಗಳ ನಿರೀಕ್ಷೆ ಬಯಕೆ ಏನಿದ್ದಾವೆ ಅದು ತಕ್ಕಂತೆ ಅಮೂಲಾಗ್ರ ಬದಲಾವಣೆಗಳು ಮಾಡ್ತಾ ಹೋಗ್ತಿರ್ತಾರೆ. ಅದು ನಿರಂತರವಾದಂಥ ಪ್ರಕ್ರಿಯೆ. ಈಗ ನೀವು ಹೇಳೋ ಪ್ರಕಾರ ಜಾತ್ಯತೀತತೆ ಮತ್ತು ಸಮಾಜವಾದದ್ದು ಏನು ತೆಗಿಬೇಕು ಅಂತ ಅದಕ್ಕೆ ವಿರೋಧಿಗಳನ್ನ ಇವರು ವಿರೋಧಿಗಳನ್ನ ತೆಗಿಲಿ ಬಿಡಿ, ಯಾರಂತೆ ಅದು ಹೇಳ್ಕೊಡ್ಲಿ ಅವ್ರು ಹೆಂಗಂತ. ನಾವು ಜಾತ್ಯತೀತ ತತ್ವಕ್ಕೆ ವಿರೋಧ, ಸಮಾಜವಾದಿ ತತ್ವಕ್ಕೆ ವಿರೋಧ, ಅದರಿಂದ ನಾವು ತೆಗಿತಿದ್ದೀವಿ ಅಂತ ಹೇಳಿದ್ದೀನಿ ಒಪ್ಪಣ. ಅದರಿಂದ ಅವೆಲ್ಲ ಸುಮ್ಮನೆ ಯಾರೋ ಒಬ್ಬರು ಚಟಕ್ಕೆ ಮಾತಾಡಿದ ಕ್ಷಣಕ್ಕೆ ಅವೆಲ್ಲ ಬದಲಾವಣೆಗಳು ಅಷ್ಟು ಸುಲಭ ಅಲ್ಲ. ಎಲ್ಲಿ ಬಂತು? ಈಗ ಸಭೆ ಕರಿತೀವಿ ಅಂತ DCM ಸಭೆಗೆ ಹೋಗ್ತಾ ಇಲ್ಲ ಇಲ್ಲಿ ನಾಯಕರುಗಳು. DCM ನೇತೃತ್ವದಲ್ಲಿ ನಾವು ಸಭೆಗೆ ಬರಲ್ಲ, CM ಕರೆದ್ರೆ ಬರ್ತೀವಿ. ಬಿಜೆಪಿ ನಾಯಕರು DCM ಸಭೆ ಅಲ್ಲಪ್ಪ, ಮೊನ್ನೆಲ್ಲ ಬಂದಿರಲ್ಲ DCM, ಏನೇನಾಯ್ತು? DCM ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ನೀವು ಮಾತಾಡಿಸ್ಬೇಕಾಗಿತ್ತು. ಅಂದ್ರೆ ನಾವೇ ನೀರು ಜಗಳ ಆಡಬಾರ್ದು. ತಮಿಳ್ನಾಡು ನಮ್ಮವರು ಅಕ್ಕಪಕ್ಕದ ರಾಜ್ಯದ ಆಡ್ದಂಗೆ ಆಗ್ತದೆ. ಗೊತ್ತಾಯ್ತಾ ಸರ್, ಶಾಸಕರು ಒಪ್ತಿಲ್ಲ ಸರ್, ಎಲ್ಲ DCM ನೇತೃತ್ವದಲ್ಲಿ ಮಾಡೋದು ಬೇಡ ಸರ್. ಹಾವೇರಿ, ಗದಗ, ಧಾರವಾಡ ಮಾಡಲಿಲ್ಲ. ಧಾರವಾಡ ಜಿಲ್ಲೆ ಮಾಡ್ಬೋದು. ಏನು ಪ್ರೋಸೆಸ್ ನಡೀತಾ ಇದೆ ಸರ್, ಮಧುಗಿರಿ ಜಿಲ್ಲೆ ಪ್ರೋಸೆಸ್ ನಡೀತಾ ಇದೆ. ನೋಡಿ, ಅದು ರಾಜಕೀಯ ತೀರ್ಮಾನ. ಅದಕ್ಕೆ ಏನು ಪ್ರೋಸೆಸ್ ಅಂತ ಏನು ಆಕಾಶದಿಂದ ಏನು ಹಿಡಿಬೇಕಾಗಿಲ್ಲ.
ಮುಖ್ಯಮಂತ್ರಿಗಳು ಮನವೊಲಿಸ್ತೇವೆ, ಮುಖ್ಯಮಂತ್ರಿಗಳು ಮನವೊಲಿದ ಮೇಲೆ ಒಂದು ಘೋಷಣೆ ಮಾಡ್ತಾರೆ. ತದನಂತರ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡ್ತಿದ್ರಲ್ಲ, ಈ ಇಡೀ ಜಿಲ್ಲೆ ಜನ, ನಿಮ್ಮ ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ರಾಜಕೀಯ ನಿವೃತ್ತಿ ತಗೋಬಾರದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.